ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಈ ಮದುವೆ ಮಾಡಿಸ್ತಿದ್ದೀನಿ. ಏನು ಮನೆ ಒಳ್ಳೇದಕ್ಕ? ಏನ್ ಕಂದ ಹೇಳ್ತಾ ಇದ್ಯಾ? ಹೌದಮ್ಮ, ಎಲ್ಲರೂ ಅಂದ್ಕೊಂಡ ಹಾಗೆ ಸಮಸ್ಯೆ ಇರೋದು ಗೌತಮ್ ಅವರಲ್ಲ, ನನ್ನಲ್ಲಿ. ವಂಶ ಬೆಳಿಬೇಕು ಅಂದರೆ ಗೌತಮ್ ಅವ್ರು ಇನ್ನೊಂದು ಮದುವೆ ಆಗಲೇಬೇಕು. ಅದು ಅಲ್ಲದೆ ಇಲ್ಲಿನ್ನೂ ತುಂಬ ವಿಷಯಗಳಿದೆ ಅಮ್ಮ. ಜ್ಯೋತಿಷಾಸ್ತ್ರ ತೋರಿಸ್ದೆ ಮನೆ ಹಿರಿ ಮಗನಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಬೇರೆ ಯಾವ ಮಕ್ಕಳಿಗೂ ಮಕ್ಕಳು ಆಗಲ್ಲ ಅಂತ. ಇಡೀ ವಂಶ ನಿರ್ವಂಶ ಆಗೋ ಅಪಾಯ ಇದೆ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ? ಅಳಿಯಂದ್ರು ಭೂಮಿ ಇಬ್ರು ಚೆನ್ನಾಗಿದ್ದಾರೆ, ಇವಾಗ ಪ್ರೀತಿಯಿಂದ ಇದ್ದಾರೆ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋ ವೇಳೆಗೆ ಹೀಗೇನು ಆಗೋಯ್ತಲ್ರಿ. ಏನ್ರಿ ಮಾಡ್ತೀವಿ ಈಗ? ಸಮಾಧಾನ ಮಾಡ್ಕೊಂಡ್ ಮುಂದಾಕಿನಿ ನೋಡು, ನಾವು ಹೋಗಿ ಮಾತಾಡೋಣ. ಅಳಿಯಂದ್ರೆ ಏನು ಅಂತ ನಿನ್ಗೆ ಗೊತ್ತಲ್ವಾ? ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಲ್ವಾ? ಜೀವ ಅಪ್ಸೆಟ್ ಆಗಿದ್ಯಾ? ಅಪ್ಸೆಟ್ಟಾ? ಛೇ, ನಿಮ್ಮ ಅಣ್ಣ ಈಗ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಮಹಿ. ಏನು ನಿಮ್ಮಣ್ಣನ? ಯಾಕೆ, ನಿನಗ್ ಭಾವ ಅಲ್ವಾ? ಹಾಗೆ ಕರೆಯೋದಕ್ಕೆ ನಾನು ನಿಮ್ಮ ಮನಸ್ಸಾಗ್ತಿಲ್ಲ. ಯಾಕೆ ಜೀವ ಏನೇನೋ ಮಾತಾಡ್ತಾ ಇದೀಯಾ? ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದೀಯಾ? ನಾನಾಗಿರೋದಕ್ಕೆ ಇಷ್ಟೇ ಮಾತಾಡ್ತಿದ್ದೀನಿ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇನ್ನೂ ಕೆಟ್ಟಾಗಿ ಮಾತಾಡಿರೋರು. ನಮ್ಮ ಅಕ್ಕ ಎಷ್ಟು ಒಳ್ಳೆಯವಳು, ಅಂಥವಳನ್ನ ದೂರ ಮಾಡ್ತಿದಾರಲ್ಲ, ಅವ್ರಿಗೇನು ಹೇಳಬೇಕು? ನಮ್ಮ ಅಕ್ಕನ ಒಳ್ಳೆತನ ಅವ್ರಿಗೆ ಅರ್ಥನೇ ಆಗ್ಲಿಲ್ವಾ? ನಮ್ಮ ಅಕ್ಕ ಎಲ್ಲರ ಜೊತೆನೂ ಹೊಂದ್ಕೊಂಡಿದ್ಲು, ನಿಮ್ಮ ಅಣ್ಣಂಗೆ ಸಪೋರ್ಟಿವ್ ಆಗಿ ನಿಂತಿದ್ಲು. ಅಂಥವಳಿಗೆ ಈಗ ಮಾಡ್ಬಿಟ್ರಲ್ಲ. ಛೇ, ಇದನ್ನೆಲ್ಲ ಹೇಗೆ ಒಪ್ಕೊಳ್ಳೋದು ಮಹಿ? ಅಕ್ಕನ ನೆನೆಸ್ಕೊಂಡ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನಿಮ್ಮ ಅಣ್ಣಂಗೆ ಮಕ್ಕಳಾಗಲ್ಲ ಅಂತ ಮೊದಲು ಹೇಳಿದ್ರು, ಈಗ ನೋಡಿದ್ರೆ ಪ್ಲೇಟ್ ಚೇಂಜ್. ಈಗ ಸಮಸ್ಯೆ ಇರೋದು ನಮ್ಮ ಅಕ್ಕನಲ್ಲಿ. ಈಗ ದಿನ ಒಂದೊಂದು ಹೇಳಿದ್ರೆ ಯಾರು ನಂಬೋದು, ಯಾವ್ದು ನಂಬೋದು? ಒಟ್ನಲ್ಲಿ ನಮ್ಮ ಅಕ್ಕ ಒಳ್ಳೆ ಬಕ್ರ ಆಗ್ಬಿಟ್ಲು. ಅವಳು ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ಲು ಗೊತ್ತಾ? ಆಸೆ ಪಟ್ಟಿದ್ಲು, ಲೈಫಲ್ಲಿ ತುಂಬಾ ಖುಷಿಯಾಗಿದ್ಲು. ಆದ್ರೆ ಮೇಲೆ ಆ ರೀತಿ ಇರೋದಕ್ಕಾಗಲ್ಲ. ನಿಮ್ಮ ಅಣ್ಣನಿಂದ ನಮ್ಮ ಅಕ್ಕನ ಲೈಫ್ ಹಾಳಾಗೋಯ್ತು. ನಿಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಅಕ್ಕ ದೊಡ್ಡ ತಪ್ಪು ಮಾಡಿದ್ಲು. ಸ್ಟಾಪ್ ಇಟ್ ಜೀವ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮಣ್ಣ ಅಂತ ಹೇಳ್ತಾ ಇದ್ಯಾ. ನಿನಗೂ ಅವ್ರಿಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ. ಒಂದ್ ಟೈಮಲ್ಲಿ ಅಣ್ಣ ನಿನ್ಗೆ ಹೀರೋ, ಅವ್ನು ನಿನ್ಗೆ ರೋಲ್ ಮಾಡೆಲ್. ಯಾಕೆಂದ್ರೆ ಅವ್ನು ನಿನ್ಗೆ ಸಪೋರ್ಟ್ ಮಾಡ್ತಿದ್ದ, ನಿನ್ಗೆ ಹೆಲ್ಪ್ ಮಾಡ್ತಿದ್ದ. ಅವಾಗ ಅವನು ಒಳ್ಳೆಯವನಾಗಿದ್ದ. ಏನೋ ಒಂದ್ ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಅಂತ ಅವನ ಕೆಟ್ಟವನು ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಮಹಿ? ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರು ಏನ್ ಮಾಡಿದ್ರು ನೋಡ್ಕೊಂಡಿರ್ಬೇಕಾ? ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಬಿಟ್ಟಿಯಾಗೇನ್ ಮಾಡಿಲ್ಲ. ಅವ್ರು ಕೊಟ್ಟಿರೋ ಪ್ರತಿಯೊಂದು ರೂಪಾಯಿಗೂ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ನಾನೀಗ ಯಾರ ಹಂಗಲ್ಲೂ ಇಲ್ಲ, ಅದ್ ನಿನ್ಗೆ ನೆನಪಿರ್ಲಿ. ಹೀರೋ ಅಂತೆ ಹೀರೋ ಅಂದ್ಮೇಲೆ ಹೀರೋ ತರ ಇರ್ಬೇಕು, ವಿಲನ್ ಆಗ್ಬಾರ್ದು. ಕೊನೆಗೆ ನಾನೇ ವಿಲನ್ ಅಲ್ವಾ? ನಿಮ್ಮ ಅಣ್ಣ ತಪ್ಪು ಮಾಡಿದ್ರು ನಾನು ಅನ್ಸ್ಕೋಬೇಕು. ಕರೆಕ್ಟು, ನಿಮ್ಮ ಅಣ್ಣಂದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಿಮ್ಮ ಅಣ್ಣ ಶ್ರೀರಾಮಚಂದ್ರ ಪಾರ್ಟ್ 2. ಸರಿನಾ? ಸಮಾಧಾನನಾ? ಜೀವ ಪ್ಲೀಸ್, ಯಾರನ್ನು ಈ ರೀತಿ ಜಡ್ಜ್ ಮಾಡಬೇಡ. ಅವನ ಸಿಚುಯೇಷನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಅತ್ತಿಗೆಗೆ ಗಂಡ ಮಾತ್ರ ಅಲ್ಲ, ಆ ಮನೆಗೆ ಮಗ ಕೂಡ. ಅವನಿಗೆ ಅವನದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವನು ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದಾನು ಯೋಚನೆ ಮಾಡ್ಬೇಕಲ್ವಾ? ಇದೊಂದು ವಿಷಯನ ಇಟ್ಕೊಂಡು ಅಣ್ಣನ ಅಳಿಯೋದು ತುಂಬಾನೇ ತಪ್ಪಾಗುತ್ತೆ ಜೀವ. ನಾನು ಇದನ್ನ ಒಪ್ಪಲ್ಲ. ನನಗಾಗ್ಲಿ ನಿನಗಾಗ್ಲಿ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅದ್ಮೇಲೆ ಈ ರೀತಿ ಜಡ್ಜ್ಮೆಂಟ್ ಪಾಸ್ ಮಾಡೋ ರೈಟ್ಸ್ ನಮ್ಗಿಲ್ಲ. ಈ ಮನೇಲಿ ಏನ್ ನಡೀತಿದೆ ಅಂತ ನನಗ್ ಒಂದು ಗೊತ್ತಾಗ್ತಿಲ್ಲ ಅಮ್ಮ. ಏನೇನೋ ನಡೀತಾ ಇದೆ, ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲಮ್ಮ. ಅಂಥದ್ದೆಲ್ಲ ನಡೀತಾ ಇದೆ. ಇಲ್ಲಿ ನಡೀತಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಿದ್ಯಮ್ಮ. ಈ ಸಮಯದ ಮುಂದೆ ನಾವೆಲ್ಲ ತುಂಬಾ ಸಣ್ಣವರು, ನಾವು ಅಸಹಾಯಕರಾಗ್ಬಿಡ್ತೀವಿ. ಚೆನ್ನಾಗಿರೋದೇನಾದ್ರೂ ಇದ್ರೆ ಅದ್ರ ಮೇಲೆ ಕೆಟ್ಟ ಕಣ್ ಬೀಳುತ್ತೆ ಅಂತ ಹೇಳ್ತಾರಲ್ಲಮ್ಮ, ಇಲ್ಲ ಅದೇ ಆಗಿರೋದು. ಈ ಮನೆ ಎಷ್ಟು ಚೆನ್ನಾಗಿತ್ತಲ್ವಮ್ಮ ಮುಂಚೆ, ಈ ಮನೆ ಮೇಲೆ ಈಗ ಕೆಟ್ಟ ಕಣ್ ಬಿಟ್ಬಿಟ್ಟಿದೀಯಮ್ಮ.
ನಾವು ಎಷ್ಟು ಖುಷಿ ಪಟ್ಟಿದ್ವಿ ಅಲ್ವಾ, ನಮ್ಮ ಅಣ್ಣ ಅದ್ಗೆ ಸಿಕ್ಕಿದ್ರು, ನಮ್ಮ ಮನೆ ಸಿಕ್ತು ಅಂತ. ಆದ್ರೆ ಈಗೆಲ್ಲ ಬದಲಾಗ್ಬಿಟ್ಟಿದೆ, ದಿಕ್ಕೆ ತೋಚ್ದಂಗ್ ಆಗ್ಬಿಟ್ಟಿದೆ ಅಮ್ಮ. ಹೀಗೆಲ್ಲ ಆದ್ರೆ ಏನಮ್ಮ ಮಾಡೋದು? ದೇವ್ರು ಯಾಕೆ ಇಷ್ಟೊಂದು ಕೆಟ್ಟವನಾಗ್ಬಿಟ್ಟ? ಯಾಕೆ ನಮ್ಮನ್ನೆಲ್ಲ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ? ಎಲ್ಲಾನು ಅವನ ಕೈಯಲ್ಲೇ ಇದೆ ಅಂದ್ಮೇಲೆ ಯಾಕಮ್ಮ ಹೀಗ್ ಮಾಡ್ಬೇಕು? ನಾವೆಲ್ರೂ ಅವನ ಮಕ್ಳೇ ಅಂದ್ಮೇಲೆ ಎಲ್ರನ್ನೂ ಸರಿ ಸಮಾನವಾಗಿ ನೋಡ್ಬೇಕಲ್ಲ. ಒಬ್ರಿಗೆ ಕಷ್ಟ ಒಬ್ರಿಗೆ ಸುಖ ಅಂತ ಯಾಕೆ ಮಾಡ್ಬೇಕು? ಎಲ್ಲ ನೋಡಿನು ಎಲ್ಲ ಗೊತ್ತಿದ್ದೀನು ಅವ್ನು ಯಾಕೇನು ಮಾಡ್ತಿಲ್ಲ, ಯಾಕೇನು ಸರಿ ಮಾಡ್ತಿಲ್ಲ? ನಿನ್ ವಿಷಯದಲ್ಲೂ ಹಾಗೆ ಮಾಡ್ದ, ಈಗ ಅಣ್ಣ ಅದ್ಗೆ ವಿಷಯದಲ್ಲೂ ಹಾಗೆ ಮಾಡ್ತಿದ್ದಾನೆ ಅಂದ್ಮೇಲೆ ಅವನಿರೋದು ಸುಳ್ಳಲ್ವಾ ಅಮ್ಮ? ಮತ್ತೆ ಯಾಕೆ ಅವನಿಗೆ ಕೈ ಮುಗಿಬೇಕು, ಬೇಡ್ಕೋಬೇಕು? ಅಣ್ಣ ಅದ್ಕೆದು ಹೇಳ್ ಮಾಡ್ಸಿದ್ ಜೋಡಿ, ಅವರಿಬ್ರು ಚೆನ್ನಾಗಿರ್ತಾರೆ, ಅವ್ರಿಗೂ ಮಕ್ಕಳು ಮರಿ ಆಗುತ್ತೆ, ಅವ್ರ ಸಂಸಾರನು ಬೆಳೆಯುತ್ತೆ ಅಂತ ಅನ್ಕೊಂಡಿದ್ನಮ್ಮ. ಆದ್ರೆ ಇಲ್ಲಿ ಬೇರೆನೇ ಆಗ್ತದೆ ಅಮ್ಮ. ಈಗ ನೋಡಿದ್ರೆ ಇನ್ನೊಂದ್ ಮದ್ವೆ ತಯಾರಿ ನಡೀತಾ ಇದೆ. ಪಾಪ ಅದ್ಗೆ ಒಳ್ಳೇದಾಗ್ಲಿ ಅಂತ ನಿನ್ ಕೈಯಲ್ಲಿ ಪೂಜೆ ಮಾಡಿಸಿದ್ವಲ್ಲಮ್ಮ, ಅದಕ್ಕೆ ಯಾವ ಪ್ರತಿಫಲನೂ ಸಿಕ್ಕಿಲ್ಲ. ಈಗ ಅಣ್ಣ ಅದ್ಗೆ ಸಮ್ಮಾನನೇ ಮುರಿದು ಬೀಳೋ ತರ ಇದೆ ಅಮ್ಮ. ಇದು ತುಂಬಾನೇ ಅನ್ಯಾಯ ಅಮ್ಮ, ಈ ತರ ಯಾರಿಗೂ ಆಗ್ಬಾರ್ದು.